ನಮಸ್ಕಾರ ಎಲ್ಲರಿಗೂ. ಸೊ ಗುರುವಾರದ ದಿನ ನಾನು ಏನು ಅಂದ್ಕೊಂಡು ಶುರು ಮಾಡ್ತೀನೋ ಖಂಡಿತ ಅದಾಗೋದಿಲ್ಲ. ಯಾಕೆ ಅಂತಂದರೆ ನಾನು ಹೇಳ್ತೀನಿ ಮುಂದಕ್ಕೆ. ಸೊ ಹಸ್ಬೆಂಡಿಂದ ಹಾಲು ಕರಿತಾಯಿದ್ರು, ನಾನು ಹಾಲು ಎತ್ಕೊಳ್ಳೋಣ ಅಂತ ಬಂದೆ. ನಾನು ಹೇಗೆಂದರೆ ಒಂದು ಹಸಿನ ಹಾಲೇ ಎತ್ಕೊಳೋದು, ಅದು ರೂಢಿ ಆಗಿಬಿಟ್ಟಿದೆ. ಯಾವ ಹಸಿಂದು ಹಾಲು ಟೇಸ್ಟ್ ಚೆನ್ನಾಗಿರುತ್ತೋ ಆ ಹಸಿಂದ ಎತ್ಕೊಬೇಕು ಆ ಥರ. ಸೊ ಅವ್ರಿನ್ನ ಹಾಲು ಕರಿತಾಯಿದ್ರು. ನಾನು ಬಾಗಿಲು ತೊಳೆದು ಪ್ಯಾಸೇಜೆಲ್ಲ ಒರೆಸಿ ರಂಗೋಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ರಂಗೋಲಿ ಎಲ್ಲ ಬಿಡ್ತಾಯಿದ್ದೆ. ನನಗೇನು ಗೊತ್ತಾ, ಗುರುವಾರ ಬಂತು ಅಂದರೆ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಬೇಗ ಮನೇಲಿ ಪೂಜೆ ಮಾಡಬೇಕು, ಒಂಥರ ಖುಷಿ ನನಗೆ ಗುರುವಾರ ರಾಯರಿಗೆ ಪೂಜೆ ಮಾಡಬೇಕು ಅನ್ನೋದು. ಬಟ್ ಏನಾಯ್ತು, ನಾನು ಹೇಳಿದ್ದೆ ತಡ ಮಾಡಿಕೊಡು ಅಂತಂದರು ಆ ಥರ. ರಾತ್ರಿ ನಾನೇನು ಮಾಡಿದೆ ಅಂತಂದರೆ ಉದ್ದಿನ ವಡೆ ತಿನ್ನಬೇಕು, ನನಗೆ ಇಷ್ಟ ಆಗ್ತಾಯಿದೆ ಅಂತ ಅಂದರು. ಸೊ ಅದಕ್ಕೆ ನಾನೇನು ಮಾಡಿದೆ, ಹಂಗಂದಿದ್ದೆ ತಡ ಮನೇಲಿ ಎಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉದ್ದಿನ ವಡೆ ಮತ್ತು ಇಡ್ಲಿ, ಸಾಂಬಾರು, ಚಟ್ನಿ ಇಷ್ಟು ಮಾಡಬೇಕು ಅಂತಂದರು. ಇವತ್ತು ನಾನು ಪೂಜೆ ಮಾಡಿಸೋದಿಗೆ ಆಲ್ಮೋಸ್ಟ್ 1 o'clock ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಯಾಕೆ ಅಂದರೆ ಈ ಇಡ್ಲಿ, ದೋಸೆ, ಚಪಾತಿ ಇವೆಲ್ಲ ಮಾಡಿದಾಗ ಪಾತ್ರೆಗಳು ಜಾಸ್ತಿ, ಕೆಲಸನೂ ಬೇಗ ಆಗೋದಿಲ್ಲ. ಸಿಂಪಲಾಗಿ ಏನಾದ್ರು ರೈಸ್ ಐಟಮ್ ಮಾಡೋಣ ಅನ್ನೋದು, ಬಟ್ ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಕೇಳಿಬಿಟ್ರು ಅಂತಂದ್ಬಿಟ್ಟು ಮಾಡಿಟ್ಬಿಟ್ಟೆ. ಸೊ ಆದರೂ ನಾನು 1 ನಿಮಿಷನೂ ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ, ಬೇಗ ಬೇಗ ಪೂಜೆ ಮುಗಿಸಿ ಬುಕ್ ಬರೆದು. ಸೊ ಈ ರೀತಿ ಇತ್ತು ಈ ಗುರುವಾರ ನನ್ನ ದಿನ. ಸೊ ಫೈನಲಿ ಪೂಜೆ ಮುಗಿಸ್ದೆ, ಸಮಾಧಾನ ನನಗೆ ಬೇಗ ಪೂಜೆ ಮುಗಿಸಿದ್ರೆ ಆ ಥರ. ಸೊ ಖುಷಿಯಾಯಿತು. ಈ ಬ್ಲಾಗ್ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.